ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈತನ್ಯಪತಿ ಜಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಇವತ್ತಿಂದ ನಾನು ಸಂಕ್ರಾಂತಿ ಹಬ್ಬದ ವಿಶೇಷವಾದಂಥ ಒಂದು ಸಂಚಿಕೆಗಳನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಮುಂಚಿತವಾಗಿಯೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅದೆಲ್ಲ ಈ ಸಂಕ್ರಾಂತಿ ಹೊಸತನ, ಹೊಸ ಚಿಗುರು, ಹೊಸತನ ಎಲ್ಲವನ್ನು ಕೂಡ ತಂದುಕೊಳ್ಳಿ ಅಂತ ನಿಮಗೆ, ನಿಮ್ಮ ಕುಟುಂಬಕ್ಕೆ ನಾನು ಹಾರೈಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಇವತ್ತಿನ ವಿಶೇಷ ಸಂಚಿಕೆ ಏನು ಅಂತಂದರೆ, ಸ್ತ್ರೀಯರು ಮತ್ತು ಪುರುಷರು ಯಾವ ಒಂದು ಬಣ್ಣದ ವಸ್ತ್ರವನ್ನು ಧರಿಸಿದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಗೊತ್ತಲ್ಲ, ಯಾವ ಒಂದು ಬಣ್ಣದ ವಸ್ತ್ರವನ್ನು ಧರಿಸಿದ್ರೆ ಅನುಕೂಲ ಆಗುತ್ತೆ ಅಂತಂದರೆ ಏನಕ್ಕೆ, ಇದನ್ನು 2 ಸೆಕೆಂಡಲ್ಲಿ ಹೇಳ್ಬೋದು. ಆದರೆ ಇದರ ಹಿಂದೆ ವಿಚಾರ ತಿಳ್ಕೊತು ಅಂತಂದರೆ ನೀವು ಖಂಡಿತವಾಗ್ಲೂ ಇದನ್ನು ನೀವು ಆ ಒಂದು ಬಟ್ಟೆನ ಧರಿಸ್ಕೋತೀರ, ಅದರಿಂದ ನಿಮ್ಗೆ ಒಳ್ಳೆಯದಾಗತ್ತೆ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು 2 ನೈಟ್ಸು 3 ಡೇಸು. ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರೋವಂಥದ್ದು, ಆ ಆಫೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ, ಗೊತ್ತಲ್ಲ ಏನಕ್ಕೆ ಅದು ಹಾಕಬೇಕು ಬಟ್ಟೆನ, ಮತ್ತು ಏನಕ್ಕೆ ಇದೇ ಬಣ್ಣದ ವಸ್ತುವನ್ನು ಹಾಕಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಏನು ಅಂತಂದರೆ ನೋಡಿ, ಯಾವ ಒಂದು ಬಟ್ಟೆಯನ್ನು ಹಾಕೊಳ್ಳೋದು ಮೇಯ್ನಾಗಿ ಏನಕ್ಕೆ ಅಂತಂದರೆ, ನೋಡಿ ಒಂದು ಬಟ್ಟೆ ನೀವು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರೆ ನಿಮ್ಮ ಮುಖದ ಬಣ್ಣನೇ ಚೇಂಜ್ ಆಗುತ್ತೆ, ಗೊತ್ತಲ್ಲ. ಮತ್ತು ನೀವು ಯಾವ ಬಣ್ಣನ ಹಾಕೋತೀರೋ ಅದಕ್ಕೆ ತಕ್ಕಂಗೆ ಅದು ರಿಫ್ಲೆಕ್ಟ್ ಆಗಿ ಮುಖದ ಒಂದು ವರ್ಚಸ್ಸೇ ಚೇಂಜ್ ಆಗುತ್ತೆ. ಮತ್ತು ಮುಖದ ವರ್ಚಸ್ಸು ಅಂತ ಮಾತ್ರ ಅಲ್ಲ, ಅದರಲ್ಲಿರುವಂಥ ಒಂದು ವೈಬ್ರೇಷನ್ಸ್ ಒಳಗಡೆ ತಲುಪಿ ನಿಮಗೆ ಇನ್ನರ್ ಸ್ಟ್ರೆಂತನ್ನು ಕೊಡುತ್ತೆ ಬಣ್ಣ, ಗೊತ್ತಲ್ಲ. ಶಕ್ತಿ ಇದೆ ಬಣ್ಣಕ್ಕೆ. ನೋಡಿ, ತುಂಬ ಬಿಸಿಲಿದ್ದಾಗ ನೀವೇನಂತಂದರೆ ಬಿಳಿ ಬಟ್ಟೆಯನ್ನು ಹಾಕೊಂಡು ನೋಡಿ, ನಾನು ಹಾಕಿದ್ದಲ್ಲ ಆ ಥರ ಬಿಳಿ ಬಟ್ಟೆ ತಣ್ಣಗಾಗುತ್ತೆ, ಒಳ್ಳೆ AC-ಲಿದ್ದಂಗೆ. ಅದೇ ನೋಡಿ, ಅದಕ್ಕೆ ಬಿಸಿಲಲ್ಲಿರುವಂಥ ರಾಜಸ್ಥಾನೀಸು ಹಲ್ಸ್ನಲ್ಲಿರೋರು ತುಂಬ ಬಿಸಿಲಿರುತ್ತೆ, ಅಲ್ಲೆಲ್ಲ ವೈಟೇ ಹಾಕ್ಕೊಳ್ಳೋದು. ಮತ್ತು ಇಲ್ಲೂ ಕೂಡ ನಮ್ಮಲ್ಲೂ ಕೂಡ ಈ ಹುಬ್ಳಿ, ಧಾರವಾಡ, ರಾಯಚೂರು, ಬೆಳಗಾವಿ ಕಡೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತಲ್ಲ, ಬಳ್ಳಾರಿ ಈ ಕಡೆಲ್ಲ ಬಿಸಿಲಿರುತ್ತಲ್ಲ, ಅವರೆಲ್ಲ ಏನು ನೋಡಿ ಎಲ್ಲ ಬಿಳಿ ವಸ್ತ್ರವನ್ನೇ ಧರಿಸ್ತಾ ಇರ್ತಾರೆ. ಆಗಿನ ಕಾಲದವರೆಲ್ಲ ಈಗ ಎಲ್ಲ ಮಿಕ್ಸ್ ಮಾಡ್ತಾರೆ, ಬಟ್ ಅವರು ದೇಹ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬಿಳಿ ವಸ್ತ್ರವನ್ನೇ ಧರಿಸ್ತಾ ಇರ್ತಾರೆ. ಬೇರೆ ಯಾವ ವಸ್ತ್ರವನ್ನು ಧರಿಸಿದ್ರು ಕೂಡ ಆ ಹೀಟ್ ಕಂಟ್ರೋಲ್ ಆಗೋದೇ ಇಲ್ಲ. ಅದರಲ್ಲೂ ಕಾಟನ್ ವಸ್ತ್ರವನ್ನು ಧರಿಸ್ತು ಅಂತಂದರೆ, ಈಗ ಬಟ್ಟೆ ಹಾಕೊಳ್ಳೋದು ಏನಕ್ಕೆ ಮನುಷ್ಯ, ಸಿಂಪಲ್ ಏನಕ್ಕೆ ಹಾಕೋಬೇಕು, ಹಂಗೆ ಇರ್ಬೋದು ತಾನೆ. ಮಾನ ಮರ್ಯಾದೆ ಮುಚ್ಚಕ್ಕೆ ಸರಿ, ಹೌದು ಒಪ್ಕೋತೀನಿ. ಆದರೆ ಬಟ್ಟೆಯನ್ನು ಮೇಯ್ನಾಗಿ ಹಾಕೊಳ್ಳೋದು ಏನಕ್ಕೆ ಅಂತಂದರೆ, ನಮ್ಮ ದೇಹದ ಉಷ್ಣ, ಈ ಹೊರಗಡೆ ಬರುವಂಥ ಒಂದು ಹೀಟು ಮತ್ತು ಕೋಲ್ಡನ್ನು ಅದು ನ್ಯೂಟ್ರಲ್ ಮಾಡಿ ಕಳಿಸುತ್ತೆ ಬಟ್ಟೆ. ನಮ್ಮ ಹವಾಗುಣಕ್ಕೆ ತಕ್ಕಂಗೆ ನಮ್ಮ ಬಟ್ಟೆ ಇರಬೇಕೆ ಹೊರತು ಶೋಕಿಗೋಸ್ಕರ ಬಟ್ಟೆ ಇರಬಾರದು, ಗೊತ್ತಲ್ಲ. ಮಳೆಗಾಲದಲ್ಲಿ ಯಾವ ಥರ ಬಟ್ಟೆ ಇರಬೇಕು, ಚಳಿಗಾಲದಲ್ಲಿ ಯಾವ ಥರ ಇರಬೇಕು, ಬೇಸಿಗೆಗಾಲದಲ್ಲಿ ಯಾವ ಥರ ಇರಬೇಕು ಅನ್ನೋಂಥದ್ದೇ ಇಲ್ಲಿ ವಿಚಾರ, ಗೊತ್ತಲ್ಲ. ಹಾಗಾಗಿ ಯಾವೇ ಕಾರಣಕ್ಕೂ ನೀವು ಯಾವುದನ್ನಾರು ಹಾಕೊಳ್ಳಿ, ಜೀನ್ಸ್ ಪ್ಯಾಂಟನ್ನು ಮಾತ್ರ ಹಾಕೋಕೋಬಿಡಿ. ಸಿಕ್ಕಾಬಟ್ಟೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಬಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ. ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದ ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು, ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ, ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂತ ಹೊತ್ಕೊಂಡೋಗಿ ಇದೇ
ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡು ಹೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ, ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಳ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು, ಶತ್ರುಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೂಡ ಕೊಡ್ತೀನಿ. ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ. ರಫ್ ಇದೆ. ನಾನೊಬ್ರು ಕೇಳಿದೆ, ಏನಕ್ಕಮ್ಮ ಇಷ್ಟೊಂದು, ಅದು ಹೊರದೋಗಿರೋದೆಲ್ಲ ಹಾಕೋತಾರೆ, ಚೆನ್ನಾಗಿರೋದನ್ನು ಹರಿದಾಕ್ಬಿಟ್ಟು ಬಟ್ಟೆನ ಹಾಕ್ತಾರಂತೆ, ಲೆಕ್ಕ ಹಾಕ್ಕೊಳ್ಳಿ, ಹರಿದಾಕ್ತಾರಂತೆ, ಅದನ್ನೇ ಸೇಲ್ ಮಾಡ್ತಾರೆ. ಇದು ನಾರ್ಮಲ್ ಪ್ಯಾಂಟು 400 ರೂಪಾಯಿ, ಅದನ್ನೇ ಹರಿದಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ಹರಿದುಬಿಟ್ಟು ಅದನ್ನು 1000 ರೂಪಾಯಿಗೆ ಸೇಲ್ ಮಾಡ್ತಾರಂತೆ. ಇದು ನಿಜವಾಗಿ ಫ್ಯಾಕ್ಟ್ರಿ ಓನರ್ ನಮ್ಗೆ ಹೇಳಿರೋವಂಥದ್ದು. ಹಾಗಾಗಿ ಹರಿದಿರುವಂಥ ಬಟ್ಟೆ ಹಾಕೊಡ್ತು ನಿಮಗೆ ದೋಷ, ಲಕ್ಷ್ಮಿ ಬರೋದಿಲ್ಲ ಗೊತ್ತಲ್ಲ. ಹಾಗಾಗಿ ಯಾವೊಂದು ಬಣ್ಣದ ವಸ್ತ್ರವನ್ನು ಧರಿಸ್ತು ಅಂತಂದರೆ ಸ್ತ್ರೀಯರು ಮತ್ತು ಸ್ತ್ರೀಯರು ಯಾವ ಒಂದು ಧರಿಸ್ತು ಅಂತಂದರೆ ನೀವು ನೇರಳೆ ಬಣ್ಣವನ್ನು ಧರಿಸ್ಬೇಕು. ಡಾರ್ಕ್ ಬ್ಲೂ ಬೇಡ, ಡಾರ್ಕ್ ಬ್ಲೂ ಬಣ್ಣದ ವಸ್ತ್ರವನ್ನು, ಸೀರೆ, ಚೂಡಿದಾರು ಅಥವಾ ಇನ್ನು ಯಾವುದಾದ್ರೂ ಬಣ್ಣ ವಸ್ತು ತುಂಬ ಒಳ್ಳೆಯದು. ನೇರಳೆ ಅಂದರೆ ನೀಲಿ ಕಲರ್, ಡಾರ್ಕ್ ನೀಲಿ ಕಲರ್ ಹಾಕಬೇಕು ಗೊತ್ತಲ್ಲ. ಜೊತೆಗೆ ಈ ಪುರುಷರು ಯಾವುದು ವಸ್ತ್ರವನ್ನು ಹಾಕಬೇಕು ಅಂತ ಈಗ ಗೊತ್ತಾಯ್ತಲ್ಲ. ಒಂದು ವಿಚಾರ ಏನಕ್ಕೆ ಅಂತಂದರೆ ಬಟ್ಟೆಯನ್ನು ನಮ್ಮ ಒಂದು ಟೆಂಪ್ರೇಚರ್, ದೇಹದ ಉಷ್ಣತೆ ಮತ್ತು ಶೀತವನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಹಾಕೋತೀವಿ. ಜೊತೆಗೆ ಇನ್ನೊಂದೇನು ಅಂತಂದರೆ ನಮ್ಮ ಒಂದು ಬಟ್ಟೆಯ ಒಂದು ಇದರಿಂದ ನಮ್ಮ ಮುಖದ ಸೌಂದರ್ಯ ಚೆನ್ನಾಗಿ ಕಾಣುತ್ತೆ ಗೊತ್ತಲ್ಲ. ಹಾಗಾಗಿ ಇದನ್ನು ಹಾಕೋತೀವಿ. ಮತ್ತು ಈ ಪುರುಷರು ಯಾವುದನ್ನು ಹಾಕೋಬೇಕು ಅಂತಂದರೆ ಅವರು ಈ ಪೀಚ್ ಕಲರ್ ಅಂತ ಹೇಳ್ತಾರೆ. ಅಂದರೆ ಪೀಚ್ ಅನ್ನೋದಕ್ಕಿಂತ ಗ್ರೀನು, ಡಾರ್ಕು ಗ್ರೀನು ಅಥವಾ ಲೈಟ್ ಗ್ರೀನು ಅಥವಾ ಪಾಚಿ ಕಲರು ಈ ಥರದ್ದನ್ನು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಅದೆಲ್ಲ. ಹೆಣ್ಮಕ್ಳು ಅದನ್ನು ಬಣ್ಣದ ಹಾಕ್ಕೊಳ್ಳಿ, ಇದನ್ನು ಹಾಕ್ಕೊಳ್ಳಿ. ಇವ್ರು ಗಂಡು ಮಕ್ಕಳು ಈ ಬಣ್ಣದ ಹಾಕ್ಕೊಳ್ಳಿ. ಮಕ್ಕಳಿಗೂ ಕೂಡ ಅದೇ ವಸ್ತ್ರ ಹಾಕಿ. ಹೆಣ್ಣುಮಕ್ಕಳು ಏನಿದ್ರು ನಾನು ಹೇಳಿದಲ್ಲ ಆ ಒಂದು ಬಣ್ಣದ ಒಂದು ಕಲರು ಗಂಡು ಮಕ್ಕಳು. ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನ ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಮಕ್ಕಳು ಯಾವುದೇ ಇದ್ದರೂ ಕೂಡ ಈ ಒಂದು ಕಲರ್ನ ಹಾಕ್ಕೊಳ್ಳಿ. ನಾನು ಹೇಳಿದ ಬಣ್ಣವನ್ನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಅದೃಷ್ಟ ಬರುತ್ತೆ. ಫಸ್ಟ್ ಕ್ಲಾಸ್ ಆಗ್ತಿದ್ರೆ ಚೆನ್ನಾಗಿ ಆಗ್ತಾ ಬರುತ್ತೆ ಗೊತ್ತಲ್ಲ. ಮತ್ತು ಯಾರ್ಯಾರಿಗೆ ನಿಮಗೆ ಈ ಒಳ್ಳೆಯದಾಗಬೇಕು, ಅದೃಷ್ಟ ಬರಬೇಕು ಅನ್ನೋಂಥವ್ರು ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿಶ್ಚಿತ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ. ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ತಂತ್ರದ ವಿಚಾರ.